ಯೇಸುವಿಗೆ ಸ್ತೋತ್ರ. ಇಂದು 30 ಜೂನ್ 2026. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12-13 ವಾಕ್ಯ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ದೇವರ ವಾಕ್ಯವು ಕೇವಲ ದೇವರಿಂದ ಹೊರಟು ಬಂದ ಪದಗಳ ಸಂಯೋಜನೆಯ ಸಂಗ್ರಹವಲ್ಲ, ಅಥವಾ ದೇವರ ವಿಚಾರಧಾರೆಗಳನ್ನು ಸಂವಹನ ಮಾಡುವ ಅಥವಾ ವಿನಿಮಯ ಮಾಡಿಕೊಳ್ಳುವ ಮಾಧ್ಯಮವೂ ಅಲ್ಲ. ಬದಲಿಗೆ ದೇವರ ವಾಕ್ಯವು ಜೀವಂತವು, ಜೀವನವನ್ನು ಬದಲಾಯಿಸುವ ಕ್ರಿಯಾತ್ಮಕ ಪ್ರಕ್ರಿಯೆಯೂ ಆಗಿದೆ. ಪಂಚಾಶತಮ ದಿನದಂದು ಪೇತ್ರನ ಮೂಲಕ ದೇವರ ವಾಕ್ಯವನ್ನು ಕೇಳಿಸಿಕೊಂಡ ಜನರ ಗುಂಪು ಪೇತ್ರನಿಗೆ ಹಾಗೂ ಉಳಿದ ಅಪೊಸ್ತಲರಿಗೆ ಕೇಳಿದ್ದು, ಸಹೋದರರೇ, ನಾವೇನು ಮಾಡಬೇಕು? ಕಾರಣ ಅವರು ಪೇತ್ರನ ಮೂಲಕ ಕೇಳಿಸಿಕೊಂಡ ದೇವರ ವಾಕ್ಯ ಅವರ ಹೃದಯವನ್ನು ಒಕ್ಕಿತು. ಆತ್ಮಭರಿತವಾದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಾವುಗಳು ಕೇಳಬೇಕಾದ ಮೂಲಭೂತ ಪ್ರಶ್ನೆ ಇದಾಗಿರಬೇಕು. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಾವುಗಳು ನಮ್ಮ ಪಾಪಗಳಿಗಾಗಿ ವಿಷಾದಿಸಿದರೆ ಸಾಲದು, ಸಹೋದರರೇ, ನಾವೇನು ಮಾಡಬೇಕು ಎಂಬ ಪ್ರಶ್ನೆಯನ್ನು ಕೇಳುವವರಾಗಿರಬೇಕು. ಪೇತ್ರನ ಪ್ರಸಂಗವನ್ನು ಕೇಳಿದಂತಹ ಜನರು ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಿದಾಗ ಪೇತ್ರನು ಅವರಿಗೆ ಹೇಳಿದ್ದು, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ನಾವು ಯೇಸು ಕ್ರಿಸ್ತನ ಹಿಂಬಾಲಕರಾಗಬೇಕಾದರೆ ಅಥವಾ ಶಿಷ್ಯರಾಗಬೇಕಾದರೆ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವವರಾಗಿರಬೇಕು. ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ಯೇಸು ಹೇಳಿದ ಒಂದು ಸಾಮ್ಯದಲ್ಲಿ, ಕಿರಿಮಗನು ತಂದೆಯಿಂದ ತಾನು ಕೇಳಿ ಪಡಕೊಂಡಿದ್ದ ಆಸ್ತಿಯನ್ನು ಹಾಳು ಮಾಡಿಕೊಂಡು ತಿನ್ನಲು ಏನೂ ಇಲ್ಲದೆ ಹಸಿವೆಯಿಂದ ನರಳುತ್ತಿದ್ದಾಗ ತನ್ನ ತಂದೆಯ ಮನೆಯ ನೆನಪಾಯಿತು. ಅಲ್ಲಿರುವ ಕೂಲಿಯಾಳುಗಳು ಬೇಕಾದಷ್ಟು ಆಹಾರವನ್ನು ಸೇವಿಸುತ್ತಿರುವಾಗ ನಾನಾದರೋ ಹಸಿವೆಯಿಂದ ಸಾಯುತ್ತಿದ್ದೇನೆ ಅಂದುಕೊಂಡನು. ಕೂಡಲೇ ಅವನು ತಂದೆಯ ಮನೆಗೆ ಒಬ್ಬ ಮಗನಾಗಿ ಅಲ್ಲ, ಕೂಲಿಯಾಳುಗಳಲ್ಲಿ ಒಬ್ಬನಾಗಿ ಹೋಗುವುದಕ್ಕೆ ತೀರ್ಮಾನಿಸಿ ಎದ್ದು ತಂದೆಯ ಮನೆಯ ಕಡೆಗೆ ಹೋದನು. ಅವನು ಪಶ್ಚಾತ್ತಾಪಪಟ್ಟು ತಂದೆಯ ಮನೆಗೆ ಹಿಂತಿರುಗಿ ಬಂದು ತಂದೆಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದನು. ತಂದೆಯು ಅವನಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು, ಕೈಗೆ ಉಂಗುರವನ್ನು, ಕಾಲಿಗೆ ಜೋಡನ್ನು ಮೆಡಿಸಿ ಔತಣವನ್ನು ಸಿದ್ಧಪಡಿಸಿದನು. ಅರ್ಥ, ಅವನನ್ನು ಸಂಪೂರ್ಣವಾಗಿ ಮನ್ನಿಸಿ ಅವನಿಗೆ ಮಗನ ಸ್ಥಾನಮಾನವನ್ನು ತಿರುಗಿ ದಯಪಾಲಿಸಿದನು. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಾವು ವಿಷಾದಿಸಿದರೆ ಸಾಲದು, ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವವರಾಗಿರಬೇಕು. ದೇವರ ವಾಕ್ಯವು ನಾವು ಯಾರಾಗಿದ್ದೇವೆ, ನಾವು ಯಾರಾಗಿಲ್ಲವೆಂಬುದನ್ನು ಸಹ ಬಹಿರಂಗಪಡಿಸುವಂತದಾಗಿದೆ. ಹಾಗೂ ದೇವರ ವಾಕ್ಯವು ನಮ್ಮಲ್ಲಿರುವ ಒಳ್ಳೆತನವನ್ನು ಕೆಟ್ಟತನವನ್ನು ವಿವೇಚಿಸುವಂತದಾಗಿದೆ. ದೇವರ ವಾಕ್ಯ ನಮಗೆ ರಕ್ಷಣೆಯನ್ನು, ಸಾಂತ್ವನವನ್ನು, ಪೋಷಣೆಯನ್ನು ಮಾತ್ರ ನೀಡುವಂಥದ್ದಲ್ಲ, ಅದು ದೇವರ ನ್ಯಾಯ ತೀರ್ಪಿನ ಸಾಧನವೂ ಆಗಿದೆ.
ಅಂತಿಮ ನ್ಯಾಯ ವಿಚಾರಣೆಯ ದಿನದಲ್ಲಿ ದೇವರ ವಾಕ್ಯವು ಎಲ್ಲ ಹೃದಯಗಳನ್ನು ಭೇದಿಸಿ ಅವರವರ ಕೃತ್ಯಗಳನ್ನು ಬಯಲು ಮಾಡುವಂತದಾಗಿದೆ. ಆತನ ನ್ಯಾಯ ವಿಚಾರಣೆಯ ಸಮಯದಲ್ಲಿ ಎಲ್ಲ ವೇಷಧಾರಿಗಳು ಬಟ್ಟ ಬಯಲಾಗುವರು ಹಾಗೂ ನೀತಿವಂತರು ಮುನ್ನೆಲೆಗೆ ಬರುವರು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 22, 23 ವಾಕ್ಯಗಳಲ್ಲಿ ಯೇಸು ಹೇಳಿರುವಂತದ್ದು, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತನ್ನು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಇಂದು ಅನೇಕರು ದೇವರ ವಾಕ್ಯವನ್ನು ತಮ್ಮ ಸ್ವಾರ್ಥಪರತೆಗಾಗಿ ಬೇಕಾದ ಹಾಗೆ ವ್ಯಾಖ್ಯಾನಿಸುವಂತದನ್ನು ಕಾಣಬಹುದು. ಪ್ರೀತಿಯ ದೇವಜನರೇ, ದೇವರ ವಾಕ್ಯ ರಕ್ಷಣೆ ಹೊಂದದವರಿಗೆ ಜೀವಾಮೃತವಾಗಿ ಮಾರ್ಪಡುವುದಾದರೆ, ರಕ್ಷಣೆ ಹೊಂದಿಕೊಂಡಿರುವವರಿಗೆ ದೇವರ ವಾಕ್ಯ ನ್ಯಾಯ ತೀರ್ಪಿನ ವಾಕ್ಯಗಳಾಗಿರುತ್ತದೆ. ಹೀಗಿರಲಾಗಿ ಜಾಗರೂಕತೆಯಿಂದ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿರತಕ್ಕದ್ದಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.